ಗುರು ಇಷ್ಟು ದಿನ ಕಾಣಿಸ್ಕಾಣ್ತಾ ಇದೆ, ಅದು ಇವತ್ತು ನಿಜಾನೇ ಆಗೈತು. ಈ ತರ ಖಾಲಿ ಇರೋ ಜಾಗನ ಈ ತರ ಮಾಡಕ್ಕೆ 4 ತಿಂಗಳು ನಮ್ಗೆ ಟೈಮ್ ತಗೊಂಡಿದೆ. ಆ 4 ತಿಂಗಳಲ್ಲಿ ಏನೇನ್ ಮಾಡಿದೆ ಅನ್ಬಿಟ್ಟು ಒಂದೇ ನಿಮಿಷದಲ್ಲಿ ಹೇಳ್ತೀನಿ, ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಗುರು, ನಮ್ ಕಡೆ ಕಳ್ಳೆಕಾಯಿ ರಾಗಿ ಜಾಸ್ತಿ ಬೆಳೆಯೋದು. ಈ ಕಡೆ ಬಂದು ಸಾಮಂತಿಗೆ ಇದೇ ಫಸ್ಟ್ ನಾವು ಕೂಡ ನಾಟಿ ಮಾಡಿರೋದು. ಸುಮಾರು ಜನ ನಾಟಿ ಮಾಡೋಕ್ಕಿಂತ ಮುಂಚೆನೆ ನಮ್ಗೆ ಹೇಳ್ತಾರೆ, ಈ ಕಡೆ ನಮ್ ಕಡೆ ಎಲ್ಲ ಬರಲ್ಲ, ಬಿಸಿಲು ಜಾಸ್ತಿ, ಹಂಗೆ ಹಿಂಗೆ ಅಂತ ಸುಮಾರು ಜನ ಹೇಳಿದ್ರು. ಆದ್ರೂ ಕೂಡ ನನ್ನ ಕೆಲಸನ ನಾನು ಮಾಡ್ಕೊಂಡು ಹೋಗ್ತಾನೆ ಇದ್ದೆ. ಆದ್ರೆ ಇದು ಪ್ರತಿಫಲ ಚಿಕ್ಕಿದೆ ನನಗೆ. ನೋಡಿ, ಯಾರು ಏನೆಂತಂದ್ರು ನನ್ನ ಕಿವಿ ಒಳಗಡೆನೆ ಹಾಕೊಳ್ಳಲ್ಲ. ನಾನು ಏನ್ ಮಾಡ್ಬೇಕೋ, ನನ್ನ ಗುರಿ ಎಲ್ಲಿ ತಲುಪಬೇಕೋ ಅಲ್ಲಿವರೆಗೂ ಹೋಗ್ತಾ ಇರ್ತೀನಿ. ಇನ್ನೊಂದು ಏನು ಗೊತ್ತಾ, ಏನಾದ್ರೂ ಮಾಡ್ಬೇಕಾದ್ರೆ ನಿಮ್ಗೆ ಅಡ್ಡಗಟ್ಟರು ಸುಮಾರು ಜನ ಇರ್ತಾರೆ. ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ದೇನೆ ನಮ್ಮ ಕೆಲಸನ ನಾವು ಏನ್ ಅನ್ಸುತ್ತೋ ನಮ್ಮ ಮನಸ್ಸಿಗೆ ಆ ಕೆಲಸನ ಮಾಡ್ಕೊಂಡು ಹೋಗ್ತಾ ಇದ್ರೆ ದೇವರು ಒಳ್ಳೇದ್ ಮಾಡ್ತಾನೆ. ನಮ್ಗೆ ಒಂದಲ್ಲ ಒಂದ್ ದಿವಸ ಸಕ್ಸಸ್ ಆಗೇ ಆಗುತ್ತೆ ಅಂತ ನಮ್ಗೆ ಕಾನ್ಫಿಡೆಂಟ್ ಇರಬೇಕು. ನನಗೆ ಆ ಕಾನ್ಫಿಡೆಂಟ್ ಇದೆ. ಯಾಕಂತ ಹೇಳಿದ್ರೆ ನಾನು 10th ಮುಗಿಸ್ಬಿಟ್ಟು ಹೋದಾಗ ನನಗೆ 16 ವರ್ಷ. ನಾನು ಬೆಂಗಳೂರಿಗೆ ಹೋಗಿ ಸುಮಾರು 12 ವರ್ಷ ಗಾರೆ ಕೆಲಸ, ಗಾರ್ಮೆಂಟ್ಸ್ ಅಲ್ಲಿ ಕೆಲಸ, ಸಮ್ಮರ್ ಕೆಲಸ, ಫೈಟಿಂಗ್ ಕೆಲಸ, ಇವೆಲ್ಲ ಕೆಲಸನೂ ಮಾಡ್ಬಿಟ್ಟು ಮಿಡಿಲ್ ಕ್ಲಾಸ್ ಆಗಿ ಯಾವ್ದೂ ಕುಗ್ಗದೇನೆ ಬಗ್ಗದೇನೆ ನೋಡಿ ಈ ರೇಂಜ್ ಬಂದು ನಿಂತಿದ್ದೀನಿ. 4 ತಿಂಗಳ ಮುಂದ್ಗಡೆ ಏನೇನ್ ಖಾಲಿ ಇತ್ತಲ್ವಾ, ಅಲ್ಲಿ ಇವಾಗ ಒಂದು ಮನೆ ಕಟ್ಕೊಂಡಿದೀವಿ. ಇಲ್ಲೇ ತೋಟದಲ್ಲೇ ಇದೀವಿ ಗುರು. ಇನ್ನೊಂದು ಏನಂತಂದ್ರೆ ನೋಡಿ, ಇದಕ್ಕೆಲ್ಲ ಸಪೋರ್ಟ್ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟೇ ಇವಾಗ ಸಪೋರ್ಟ್ ಸಿಗ್ತಾ ಇದೆ. ಇದೇ ತರ ಸಪೋರ್ಟ್ ಸಿಕ್ಕಿದ್ರೆ ನನಗೆ ಒಂದೇ ಒಂದು ಆಸೆ ಇರೋದು, ಶಾರ್ಟ್ ಮೂವಿ ಎತ್ಬೇಕಂತ. ನಿಮ್ಮ ಸಪೋರ್ಟ್ ಇದ್ರೆ ನೆಕ್ಸ್ಟ್ ನಾನು ಅದು ಕೂಡ ಮಾಡ್ತೀನಿ ಗುರು. ದಯವಿಟ್ಟು ಸಪೋರ್ಟ್ ಮಾಡ್ತೀರಾ? ಒಂದೇ ಒಂದು ಕಮೆಂಟ್ ಹಾಕಿ ಗುರು. ಇಷ್ಟು ದಿನ ಕಾಣಿಸ್ಕಾಣ್ತಾ ಇದೆ, ಅದು ಇವತ್ತು ನಿಜಾನೇ ಆಗೈತು. ಈ ತರ ಖಾಲಿ ಇರೋ ಜಾಗನ ಈ ತರ ಮಾಡಕ್ಕೆ 4 ತಿಂಗಳು ನಮ್ಗೆ ಟೈಮ್ ತಗೊಂಡಿದೆ. ಆ 4 ತಿಂಗಳಲ್ಲಿ ಏನೇನ್ ಮಾಡಿದೆ ಅನ್ಬಿಟ್ಟು ಒಂದೇ ನಿಮಿಷದಲ್ಲಿ ಹೇಳ್ತೀನಿ, ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಗುರು, ನಮ್ ಕಡೆ ಕಳ್ಳೆಕಾಯಿ ರಾಗಿ ಜಾಸ್ತಿ ಬೆಳೆಯೋದು. ಈ ಕಡೆ ಬಂದು ಸಾಮಂತಿಗೆ ಇದೇ ಫಸ್ಟ್ ನಾವು ಕೂಡ ನಾಟಿ ಮಾಡಿರೋದು. ಸುಮಾರು ಜನ ನಾಟಿ ಮಾಡೋಕ್ಕಿಂತ ಮುಂಚೆನೆ ನಮ್ಗೆ ಹೇಳ್ತಾರೆ, ಈ ಕಡೆ ನಮ್ ಕಡೆ ಎಲ್ಲ ಬರಲ್ಲ, ಬಿಸಿಲು ಜಾಸ್ತಿ, ಹಂಗೆ ಹಿಂಗೆ ಅಂತ ಸುಮಾರು ಜನ ಹೇಳಿದ್ರು. ಆದ್ರೂ ಕೂಡ ನನ್ನ ಕೆಲಸನ ನಾನು ಮಾಡ್ಕೊಂಡು ಹೋಗ್ತಾನೆ ಇದ್ದೆ. ಆದ್ರೆ ಇದು ಪ್ರತಿಫಲ ಚಿಕ್ಕಿದೆ ನನಗೆ. ನೋಡಿ, ಯಾರು ಏನೆಂತಂದ್ರು ನನ್ನ ಕಿವಿ ಒಳಗಡೆನೆ ಹಾಕೊಳ್ಳಲ್ಲ. ನಾನು ಏನ್ ಮಾಡ್ಬೇಕೋ, ನನ್ನ ಗುರಿ ಎಲ್ಲಿ ತಲುಪಬೇಕೋ ಅಲ್ಲಿವರೆಗೂ ಹೋಗ್ತಾ ಇರ್ತೀನಿ. ಇನ್ನೊಂದು ಏನು ಗೊತ್ತಾ, ಏನಾದ್ರೂ ಮಾಡ್ಬೇಕಾದ್ರೆ ನಿಮ್ಗೆ ಅಡ್ಡಗಟ್ಟರು ಸುಮಾರು ಜನ ಇರ್ತಾರೆ. ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ದೇನೆ ನಮ್ಮ ಕೆಲಸನ ನಾವು ಏನ್ ಅನ್ಸುತ್ತೋ ನಮ್ಮ ಮನಸ್ಸಿಗೆ ಆ ಕೆಲಸನ ಮಾಡ್ಕೊಂಡು ಹೋಗ್ತಾ ಇದ್ರೆ ದೇವರು ಒಳ್ಳೇದ್ ಮಾಡ್ತಾನೆ. ನಮ್ಗೆ ಒಂದಲ್ಲ ಒಂದ್ ದಿವಸ ಸಕ್ಸಸ್ ಆಗೇ ಆಗುತ್ತೆ ಅಂತ ನಮ್ಗೆ ಕಾನ್ಫಿಡೆಂಟ್ ಇರಬೇಕು. ನನಗೆ ಆ ಕಾನ್ಫಿಡೆಂಟ್ ಇದೆ. ಯಾಕಂತ ಹೇಳಿದ್ರೆ ನಾನು 10th ಮುಗಿಸ್ಬಿಟ್ಟು ಹೋದಾಗ ನನಗೆ 16 ವರ್ಷ. ನಾನು ಬೆಂಗಳೂರಿಗೆ ಹೋಗಿ ಸುಮಾರು 12 ವರ್ಷ ಗಾರೆ ಕೆಲಸ, ಗಾರ್ಮೆಂಟ್ಸ್ ಅಲ್ಲಿ ಕೆಲಸ, ಸಮ್ಮರ್ ಕೆಲಸ, ಫೈಟಿಂಗ್ ಕೆಲಸ, ಇವೆಲ್ಲ ಕೆಲಸನೂ ಮಾಡ್ಬಿಟ್ಟು ಮಿಡಿಲ್ ಕ್ಲಾಸ್ ಆಗಿ ಯಾವ್ದೂ ಕುಗ್ಗದೇನೆ ಬಗ್ಗದೇನೆ ನೋಡಿ ಈ ರೇಂಜ್ ಬಂದು ನಿಂತಿದ್ದೀನಿ. 4 ತಿಂಗಳ ಮುಂದ್ಗಡೆ ಏನೇನ್ ಖಾಲಿ ಇತ್ತಲ್ವಾ, ಅಲ್ಲಿ ಇವಾಗ ಒಂದು ಮನೆ ಕಟ್ಕೊಂಡಿದೀವಿ. ಇಲ್ಲೇ ತೋಟದಲ್ಲೇ ಇದೀವಿ ಗುರು. ಇನ್ನೊಂದು ಏನಂತಂದ್ರೆ ನೋಡಿ, ಇದಕ್ಕೆಲ್ಲ ಸಪೋರ್ಟ್ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟೇ ಇವಾಗ ಸಪೋರ್ಟ್ ಸಿಗ್ತಾ ಇದೆ. ಇದೇ ತರ ಸಪೋರ್ಟ್ ಸಿಕ್ಕಿದ್ರೆ ನನಗೆ ಒಂದೇ ಒಂದು ಆಸೆ ಇರೋದು, ಶಾರ್ಟ್ ಮೂವಿ ಎತ್ಬೇಕಂತ. ನಿಮ್ಮ ಸಪೋರ್ಟ್ ಇದ್ರೆ ನೆಕ್ಸ್ಟ್ ನಾನು ಅದು ಕೂಡ ಮಾಡ್ತೀನಿ ಗುರು. ದಯವಿಟ್ಟು ಸಪೋರ್ಟ್ ಮಾಡ್ತೀರಾ? ಒಂದೇ ಒಂದು ಕಮೆಂಟ್ ಹಾಕಿ.